ಹಾಯ್, ನಮಸ್ತೆ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ತುಂಬ ಜನ ಕೇಳ್ತಾ ಇದ್ರೆ, ಸರ್ ನೀವೇನು ವರ್ಕ್ ಮಾಡೋದು, ದಿನಕ್ಕೆ 10,000 20,000 ಅರ್ನಿಂಗ್ಸ್ ಮಾಡ್ತಿದ್ದೀರಲ್ಲ, ಯಾವ ರೀತಿ ಅದು ನಮಗೂ ಹೇಳ್ಕೊಡಿ, ಕನ್ನಡದಲ್ಲಿ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಓಕೆನಾ? ಯಾಕೆಂದರೆ ಈ ಬಿಸ್ನೆಸ್ ಏನು ಅಂತ ನೀವು ತಿಳ್ಕೊಂಡಾಗ್ಲೇ ಇದ್ರ ಬಗ್ಗೆ ನಿಮಗೆ ಗೊತ್ತಾಗೋದು, ಓಕೆನಾ? ಸೊ ನಾನು ಮಾಡ್ತಾ ಇರೋಂಥ ಕಂಪನಿ ಇದು ಲೀಗಲ್ಲ, ಸೇಫಾ, ಇದರಲ್ಲಿ ಯಾವ ರೀತಿ ವರ್ಕ್ ಮಾಡೋದು, ವರ್ಕಿಂಗ್ ಅಂದರೆ ಯಾವ ರೀತಿ ಇರುತ್ತೆ, ನಮಗೆ ಮತ್ತೆ ಏನೆಲ್ಲ ಫೆಸಿಲಿಟಿ ನಮಗೆ ಸಿಗ್ತಾ ಹೋಗುತ್ತೆ, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ? ಫಾರ್ ಎಕ್ಸಾಂಪಲ್, ನಾವು ಒಂದು ಮೂವಿಗೆ ಹೋಗ್ತಿದ್ದೀವಿ ಅಂತ ಬಂದಾಗ 3 ಅವರ್ ಆದರೂ ವೇಸ್ಟ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಅದೇ ಒಂದು ವೆಬ್ ಸೀರೀಸ್ ಅಂತ ಬಂದಾಗ ಪೂರ್ತಿ ದಿನಾನ ಕಳಿತೀವಿ ಒಂದು ಕಂಪ್ಲೀಟ್ ವೆಬ್ ಸೀರೀಸ್ನ ನೋಡಬೇಕು ಅಂತೇಳಿ. ಈ ಸೀರಿಯಲ್ ಅಂತೂ ಅರ್ಧ ಗಂಟೆ ಯಾವ ರೀತಿ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಟ್ ಒಂದು ಲೈಫ್ ಚೇಂಜಿಂಗ್ ಸಬ್ಜೆಕ್ಟ್ ಅಂತ ಬಂದಾಗ, ಇಲ್ಲ ಒಂದು 30 ನಿಮಿಷ 15 ನಿಮಿಷ ವಿಡಿಯೋಗಳು ಕೆಲವು ಲೈಫನ್ನೇ ಚೇಂಜ್ ಮಾಡ್ತಿದ್ದಾವೆ ಅಂತ ಬಂದಾಗ ನಾವು ಅವು ಗಮನ ಕೊಡಲ್ಲ. ಗಮನ ಕೊಟ್ಟು 100% ಫೋಕಸ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 100% ಈ ಬಿಸ್ನೆಸ್ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್ ಬಂದು, ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು. ನೀವೊಬ್ಬರು ಹೌಸ್ ವೈಫ್ ಆಗಿದ್ದೀರಾ, ಇಲ್ಲ ಜಾಬ್ ಹೋಲ್ಡರ್ ಆಗಿದ್ದೀರಾ, ನೀವೊಬ್ಬರು ಸ್ಟೂಡೆಂಟ್ ಆಗಿದ್ದೀರಾ, ಇಲ್ಲ ನೀವೊಂದು ಕಾರ್ಪೊರೇಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ದು ಬರ್ತಿರೋಂಥ ಸಂಬಳ ನಿಮ್ಮ ಕಮಿಟ್ಮೆಂಟ್ಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ಜೊತೆಗೆ ನೀವು ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಂದ್ಕೊಂಡಿದ್ದೀರಾ, ಈ ಬಿಸ್ನೆಸ್ ನಿಮಗೋಸ್ಕರನೇ. ಜೊತೆಗೆ ನೀವೆರಡು ಮಕ್ಕಳು ತಾಯಿ ಆಗಿದ್ದೀರಾ, ನೀವೊಂದು ಮದರ್ ಅಂತ ಬಂದಾಗ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂದರೆ ಮಕ್ಕಳಿರ್ತಾರೆ ಅಲ್ವಾ? ಸೊ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಅನ್ನೋದ್ರು ನೋಡ್ತಾ ಇದ್ದರೆ, ಸೊ ನಿಮಗೋಸ್ಕರನೇ ಈ ರೀತಿ ಜಾಬ್ ಇರೋದು. ಥರ್ಡ್ ಪಾಯಿಂಟ್ ಬಂದು, ನೀವಿನ್ನೂ ಸ್ಟೂಡೆಂಟ್ ಆಗಿದ್ದೀರಾ, ಮನೇಲಿ ಕಾಲೇಜ್ ಫೀಸ್ ಕೇಳೋಕ್ಕಾಗ್ತಾಯಿಲ್ಲ, ಮನೇಲಿ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನಿಮ್ಮ ಪಾಕೆಟ್ ಮನಿಗೆ ಮನೇಲಿ ಕೇಳೋಕ್ಕೆ ಮುಜುಗರ ಆಗ್ತಿದೆಯಾ, ಜೊತೆಗೆ ನೀವು ಐಫೋನ್ ತೊಗೊಬೇಕು, ಬೈಕ್ ತೊಗೊಬೇಕು, ಇನ್ನು ಬೇರೆ ಏನಾದರೂ ತೊಗೊಬೇಕು, ಈ ರೀತಿ ಆಸೆಗಳು ನಿಮ್ಗೆ ಏನಾದರೂ ಇದ್ದರೆ ಈ ಬಿಸ್ನೆಸ್ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೇನೆ ಅರ್ಥ ಆಗುತ್ತೆ. ಜೊತೆಗೆ ನೀವು ಇಂಗ್ಲೀಷ್ ಫ್ಲೂಯೆಂಟ್ ಆಗಿರ್ಬೇಕನ್ನೋ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನೀವು ಒಂದು 10th ಪಾಸ್ ಆಗಿದ್ರೆ ಸಾಕು. ನಮ್ಮ ಕಂಪ್ನಿ ಕಡೆಯಿಂದ A to Z ಏನಿದೆ ಅಂತ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಮತ್ತು ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಓಕೆನಾ? ಓಕೆ, ನಾನು ಇದುವರೆಗೂ ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಬಂದೆ. ಬಟ್ ಇದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇದ್ದರೆ ನಾವು ಈ ವರ್ಕ್ ಮಾಡ್ಬೋದು ಅಥವಾ ಈ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ನಿಮ್ಮ ಹತ್ರ ಒಂದು 100 ಮೊಬೈಲ್ ಫೋನ್, ಇಂಟರ್ನೆಟ್ ಇರಬೇಕು. ಆಲ್ರೆಡಿ ನಿಮ್ಮ ಹತ್ರ ಒಂದು 100 ಮೊಬೈಲ್ ಫೋನ್ ಇದೆ. ಮತ್ತು ಈ ಜಿಯೋ ಬಂದಮೇಲೆ ಅಂತೂ ಮಂತ್ಲಿ ಇಂಟರ್ನೆಟ್ ಪ್ಯಾಕ್ ಹಾಕ್ಸ್ತಾನೆ ಇರ್ತೀವಿ ಅಲ್ವಾ? ಸೊ ಇವೆರಡು ಬೇಸಿಕ್ ನೀಡ್ ಆಗಿರುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ, ಬ್ರದರ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ನಮ್ಮ ಹತ್ರನೂ ಇರಬೇಕಾ ಅಂತ ಈಗೆಲ್ಲ ಕೇಳ್ತಾ ಇದ್ದೀರಾ. ಸೊ ನನ್ನ ಬೇರೆ ಶೆಡ್ಯೂಲ್ ಆಗಿರ್ಬೋದು, ಇಲ್ಲ ನನ್ನ ಎಡಿಟಿಂಗ್ ಅಂತ ನಾನು ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. 100% ಲ್ಯಾಪ್ಟಾಪ್ ಅನ್ನೋದು ಬೇಡವೇ ಬೇಡ, ಲ್ಯಾಪ್ಟಾಪ್ನ ಅವಶ್ಯಕತೆನೇ ಇಲ್ಲ. ಮತ್ತು ಇವಾಗ ನೀವು ಏನು ಈ 2 to 3 ಅವರ್ಸ್ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದೀರಾ, ನಾವು 2 to 3 ಅವರ್ಸು ಕಂಪ್ಲೀಟಾಗಿ ಒಂದೇ ಟೈಮಲ್ಲಿ ವರ್ಕ್ ಮಾಡಬೇಕಾ? ನೆವರ್. ಇದು ನಿಮಗೆ ಫ್ಲೆಕ್ಸಿಬಲ್ ಟೈಮ್ ಆಗಿರುತ್ತೆ. ನಿಮಗೆ ಯಾವ ರೀತಿ ಟೈಮ್ ಅಡ್ಜಸ್ಟ್ ಆಗುತ್ತೋ ಆ ರೀತಿ ನೀವು ವರ್ಕ್ ಮಾಡ್ಬೋದು. ಈಗ ನೀವು ಬೆಳಗ್ಗೆ ಬರ್ತೀರಾ, ಅರ್ಧ ಗಂಟೆ ಇಲ್ಲ 1 ಅವರ್ ಕೆಲಸ ಮಾಡ್ತೀರಾ, ಅದಾದ್ಮೇಲೆ ಮಧ್ಯಾಹ್ನ ಬರ್ತೀರಾ, ಅರ್ಧ ಗಂಟೆ ಇಲ್ಲ 1 ಅವರ್ ಕೆಲಸ ಮಾಡ್ತೀರಾ, ಅದು ಆದ್ಮೇಲೆ ಸಂಜೆ ಬರ್ತೀರಾ, 1 ಗಂಟೆ ಕೆಲಸ ಮಾಡ್ತೀರಾ. ಸೊ ಈ ರೀತಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಕೆಲಸ ಮಾಡೋದಾಗಿರೋದ್ರಿಂದ ಸೊ ಇದು ನಿಮ್ಗೆ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು, ಓಕೆನಾ? ಸೊ ಇವಾಗ ನಾನು ನಿಮ್ಗೆ ಹೇಳಿರೋದ್ರಲ್ಲಿ ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು, ಇದಕ್ಕೆ ಏನೆಲ್ಲ ಕ್ರೈಟೀರಿಯಾ ಬೇಕು ಅಂತ ಪ್ರತಿಯೊಂದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ಇವಾಗ ನಿಮ್ಗೊಂದು ಡೌಟ್ ಬರ್ತಿರ್ಬೋದು, ಇದು ಸೇಫಾ, ಸ್ಕ್ಯಾಮಾ, ಇಲ್ಲ ಇದೇನು ಫ್ರಾಡಾ ಅಂತ ಈ ರೀತಿ ಡೌಟ್ ನಿಮಗೂ ಕೂಡ ಬರ್ತಿರ್ಬೋದು. ಸೊ ನಾನು ಈ ಕಂಪ್ನಿಲಿ ಕೆಲಸ ಮಾಡಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಕಂಪ್ನಿ ಕಡೆಯಿಂದ ಪೇಮೆಂಟ್ ಆಗಿದೆಯಾ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ನೋಡಿ, ನನ್ನ ಹೆಸರು ಅರುಣ್ ಕುಮಾರ್ ಅಂತಾನೆ ಇರೋದು ಬ್ಯಾಂಕ್ ಅಕೌಂಟ್ ನೇಮಲ್ಲಿ. ಮತ್ತೆ ನಾನು ನಿಮಗೆ SBI ಬ್ಯಾಂಕಲ್ಲಿ ತೋರಿಸ್ತಿದ್ದೀನಿ. ಇದು ನನ್ನ ಲಾಸ್ಟ್ ವೀಕ್ತು, ಓಕೆನಾ? ನಮಗೆ ಪ್ರತಿ ಬುಧವಾರ ಪೇಮೆಂಟ್ ಅನ್ನೋದು ಬರುತ್ತೆ, ಓಕೆ? ಹಾಗೆ ನನಗೆ ಲಾಸ್ಟ್ ಬುಧವಾರ ಲೀಡ್ ಸಾರ್ ಕಂಪ್ನಿ ಕಡೆಯಿಂದ ಎಷ್ಟು ಬಂದಿದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತಿದ್ದೀನಿ. ನೋಡಿ, ಲಾಸ್ಟ್ ವೀಕ್ ನನಗೆ 36,000 ಲೀಡ್ ಸಾರ್ ಕಂಪ್ನಿ ಕಡೆಯಿಂದ ಬಂದಿರೋದು, ಓಕೆನಾ? ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೀವು ನೋಡ್ಕೋಬಹುದು. ಇದು ಬಂದು ಫಸ್ಟ್ ಪ್ರೂಫ್, ಓಕೆನಾ? ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನನ್ನ ಪಕ್ಕದಲ್ಲಿ ಸ್ಕ್ರೀನ್ ಆಗ್ತಾ ಇದ್ದೀನಿ, ನೀವು ನೋಡ್ಕೊಬಹುದು, ಓಕೆನಾ? mlc.gov.com ಅಂತ ಹೋದ್ರೆ ನೀವು MLC ಸರ್ವಿಸ್ ಅಂತ, MLC ಸರ್ವಿಸ್ ಒಳಗಡೆ ನೀವು LLP ಸೆಕ್ಷನ್ ಅಂತ ಇರುತ್ತೆ. LLP ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ನೀವು ಲೀಡ್ ಸಾರ್ಕ್ ಅಂದ್ರೆ ನಮ್ಮ ಕಂಪ್ನಿ ಹೆಸರು ಬಂದು ಲೀಡ್ ಸಾರ್ಕ್ ಅಂತ ಹಾಕಿದ್ರೆ ನಿಮ್ಗೆ ಈ ಕಂಪ್ನಿ ಬಗ್ಗೆ A to Z, ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ಫೋಟೋನೇ ಮೊದಲು ಬರುತ್ತೆ, ನೀವು ಮೊದಲೇ ಚೆಕ್ ಮಾಡಿರ್ಬೋದು. ಸೊ ಇದರಲ್ಲಿ ಟ್ರಸ್ಟಬಲ್ ಕಂಪ್ನಿನ ಇಲ್ವಾ, ಅಲೋಕೇಟ್ ಆಗಿದೆಯಾ, ಆಗಿಲ್ಲ, ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಇದನ್ನ ನಾವು ನಂಬೋದಾ, ಟ್ರಸ್ಟ್ ಮಾಡ್ಬೋದಾ, A to Z ಇದ್ರ ಬಗ್ಗೆ, ಮತ್ತೆ ಈ ಕಂಪನಿ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಜಿಸ್ಟರ್ ಆಗಿದೆಯಾ, ಪ್ರತಿಯೊಂದು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಪ್ರೂಫ್ ಅನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಲೀಡ್ ಸಾರ್ ಕಂಪನಿ ಅಂದ್ರೆ ನಮ್ಮ ಕಂಪನಿಗೆ ರೀಸೆಂಟ್ ಆಗಿ 2023ರಲ್ಲಿ ನಡೆದಂತ ಒಂದು ಇವೆಂಟ್ ಅಲ್ಲಿ ಭಾರತದ ಹೆಮ್ಮೆ ಅಂದ್ರೆ ಪ್ರೌಡ್ ಆಫ್ ಭಾರತ್ ಅನ್ನೋ ಅವಾರ್ಡ್ ಕೂಡ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇದ್ರ ಜೊತೆಗೆ ನಾನು ಇನ್ನೊಂದು ಪ್ರೂಫ್ ಅನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ.
ನಮ್ಮ ಕಂಪನಿಯ GST ಸರ್ಟಿಫಿಕೇಟ್, ಈ GST ನಂಬರ್ ಹಾಕ್ಬಿಟ್ಟು ನೀವು ಈ ಕಂಪನಿ GSTಗೆ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬಹುದು. ನಾನು GST ನಂಬರು ಮತ್ತೆ ಜೊತೆಗೆ ಆ GST ಸರ್ಟಿಫಿಕೇಟ್ ಕೂಡ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಿಮ್ಗೆ ಅರ್ಥ ಆಗಿದೆ. ಕಂಪನಿ ಕಡೆಯಿಂದ ನನ್ನ ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ಬರ್ತಾ ಇದೆ ಪ್ರತಿ ವಾರ, ಕಂಪನಿ ಸೇಫ್ ಇದೆ, ಲೀಗಲ್ ಇದೆ, ಮತ್ತೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇದೆ ಅಂತ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಕಂಪನಿ ಸೇಫ್ ಇದೆ, ಲೀಗಲ್ ಆಗಿದೆ, ಮತ್ತೆ ನಾವು ಇದರಲ್ಲಿ 100% ಟ್ರಸ್ಟ್ ಮಾಡಿ ವರ್ಕ್ ಮಾಡಬಹುದು ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಓಕೆ, ಈ ಪ್ಲಾಟ್ಫಾರ್ಮ್ ನಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು, ವರ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಂದು ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮತ್ತೆ ಲೀಡ್ಸ್ ಆರ್ಕ್ ನಮ್ಗೆ ಏನೆಲ್ಲ ಪ್ರೊವೈಡ್ ಮಾಡುತ್ತೆ. ಲೀಡ್ಸ್ ಆರ್ಕ್ ನಮ್ಗೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರುವಂತ ಡಿಜಿಟಲ್ ಸ್ಕಿಲ್ಸ್ ಗಳನ್ನ ನಮ್ಗೆ ಕಲಿಸ್ಕೊಡ್ತಾ ಹೋಗುತ್ತೆ. ಮತ್ತೆ ಇದರಿಂದ ಯಾವ ರೀತಿ ಅರ್ನಿಂಗ್ಸ್ ಮಾಡೋದನ್ನು ಕೂಡ ಹೇಳ್ತಾ ಹೋಗುತ್ತೆ. ಇದನ್ನ ನಾವು ಮಾರ್ಕೆಟ್ ಅಲ್ಲಿ ಕಲಿತೀವಿ ಅಂತ ಹೋದ್ರೆ ಅಪ್ ಟು 75,000ದಿಂದ 1.5 ಲಕ್ಷವರೆಗೂ ಖರ್ಚಾಗುತ್ತೆ. ಬಟ್ ಇದನ್ನ ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಪೂರ್ ಪೀಪಲ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವಿವಾಗ ಇನ್ನೂ ಸ್ಕಿಲ್ಸ್ ಗಳನ್ನ ಕಲಿಬೇಕು. ನಾವಿವಾಗ ಒಂದು ಕಂಪನಿಗೆ ಏನಾದ್ರು ಹೋಗ್ತಾ ಇದೀವಿ ಅಂತ ಬಂದ್ರೆ ಅವರು ನಿಮ್ಗೆ ಸಪರೇಟ್ ಆಗಿ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಲ್ವಾ? ಅವ್ರ ಕಂಪನಿಗೆ ಅಡ್ಜಸ್ಟ್ ಆಗುವಂತ ಕೆಲವು ಸ್ಕಿಲ್ಸ್ ಗಳನ್ನ ಕಲ್ಸ್ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಟ್ರೈನಿಂಗ್ ಫೀಲ್ಡ್ ಆದ್ಮೇಲೆ ಇರುತ್ತಲ್ವಾ, ಸೊ ಅದೇ ಸ್ಕಿಲ್ಸ್ ಗಳನ್ನ ನಮ್ಗೆ ಮನೇಲಿ ಕುತ್ಕೊಂಡು ಅರ್ನಿಂಗ್ ಹೇಗ್ ಮಾಡೋದು ಅಂತ ಲೀಡ್ಸ್ ಆರ್ಕ್ ಕಂಪನಿ ನಮ್ಗೆ ಹೇಳ್ಕೊಡ್ತಾ ಹೋಗುತ್ತೆ. ಇದು ಪಾಯಿಂಟ್ ನಂಬರ್ 1. ಓಕೆನಾ? ಈ ಸ್ಕಿಲ್ಸ್ ಗಳನ್ನೇ ನಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಲೀಡ್ಸ್ ಆರ್ಕ್ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ. ಓಕೆನಾ? ಓಕೆ, ಲೀಡ್ಸ್ ಆರ್ಕ್ ಕಂಪನಿಯಲ್ಲಿ ವರ್ಕಿಂಗ್ ಮಾಡಲ್ ಯಾವ ರೀತಿ ಇರುತ್ತೆ ಅಂತ ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಲೀಡ್ಸ್ ಆರ್ಕ್ ಅಲ್ಲಿ 2 ತರ ವರ್ಕಿಂಗ್ ಮಾಡಲ್ ಇರುತ್ತೆ. ಫಸ್ಟ್ ಒನ್ ಬಂದು ಫ್ರೀಲಾನ್ಸಿಂಗ್, ಸೆಕೆಂಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, ಇವೆರಡೂ ವರ್ಡ್ ಅನ್ನ ಹೊಸದಾಗಿ ಕೇಳ್ತಿದ್ದೀನಿ ಅನಿಸ್ತಿದೆ ನಿಮ್ಗೆ. ನನ್ನ ಹತ್ರ ಒಂದು ಎಕ್ಸಾಂಪಲ್ ಇದೆ, ನಾನು ಪಟ್ ಅಂತ ಇದನ್ನ ನಿಮ್ಗೆ ನೀಡ್ತೇನೆ. ಓಕೆ, ಫಸ್ಟ್ ಒನ್ ಬಂದು ಫ್ರೀಲಾನ್ಸಿಂಗ್. ಈ ವರ್ಡ್ ನೀವು ಕೇಳೇ ಇಲ್ಲ ಅಂದ್ರೆ ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಡೈಲಿ ಅಮ್ಮ ಅಡಿಗೆ ಮಾಡ್ತಾರೆ, ನೀವು ಊಟ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಡೈಲಿ ಅಮ್ಮ ರುಚಿಯಾಗಿ ಅಡಿಗೆ ಮಾಡ್ತಾರೆ, ನೀವು ಊಟ ಮಾಡ್ತೀರಾ. ಬಟ್ ಸಮ್ ಟೈಮ್ ಏನಂತಾರೆ ಅಂದ್ರೆ ನೀವು ಮಾಡಿ ಇವತ್ತು ನೀವು ಅಡಿಗೆ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಅಡಿಗೆ ಮಾಡೋದು ಗೊತ್ತಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ನಿಮ್ಗೆ ಹೇಳ್ಕೊಡ್ತಾರೆ ಅಲ್ವಾ? ಸೊ ಆ ರೀತಿ ಹೇಳ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೀವು ಅದನ್ನ ಕಲಿತಾ ಬರ್ತೀರಾ ಅಲ್ವಾ? ಆ ರೀತಿ ಕಲಿತಾ ಬಂದ್ಮೇಲೆ ನೀವು ಬೇರೆ ಬೇರೆ ತರ ಅಡಿಗೆ ಮಾಡೋದು ಕಲಿತೀರಾ. ಆ ರೀತಿ ಕಲ್ತಿದ್ದಾದ್ಮೇಲೆ ನೀವೊಂದು ರೆಸ್ಟೋರೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ಬೋದು ಅಲ್ವಾ? ಇಲ್ಲ ನೀವೊಂದು ಸ್ವಂತ ಹೋಟೆಲ್ ಇಡ್ಬೋದು ಅಲ್ವಾ? ಇಲ್ಲ ನೀವೊಂದು ಮದುವೆ ಇಲ್ಲ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡ್ಬೋದು ಅಲ್ವಾ? ಸೊ ಇದನ್ನೇ ನಾವು ಪ್ರೊಫೆಷನಲ್ ಶೆಫ್ ಅಂತ ಕರಿತೀವಿ. ಸೊ ಇದು ಒಂದು ಎಕ್ಸಾಂಪಲ್ ಆಯ್ತು. ಓಕೆನಾ? ಸೆಕೆಂಡ್ ಒನ್ ಬಂದು ನಿಮ್ಮ ಸುತ್ತಮುತ್ತ ಗಾರ್ಮೆಂಟ್ಸ್ ಗಳಿರುತ್ತೆ ಅಲ್ವಾ? ಅವ್ರಿಗೆ ವರ್ಕಿಂಗ್ ಲೋಡ್ ಬಟ್ಟೆ ಏನಾದ್ರು ಜಾಸ್ತಿ ಬಂತು ಅಂದ್ರೆ, ಕ್ಲಾಸ್ ಏನಾದ್ರು ಜಾಸ್ತಿ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಕ್ಕಪಕ್ಕ ಇರುವಂತ ಚಿಕ್ಕ ಪುಟ್ಟ ಟೈಲರ್ಗಳಾಗಿರ್ಬೋದು, ಇಲ್ಲ ಮನೇಲೆ ಕುತ್ಕೊಂಡು ಮಾಡೋಂಥ ಮಹಿಳೆಯರುಗಳಾಗಿರ್ಬೋದು, ಸೊ ಇವ್ರಿಗೆ ಸ್ವಲ್ಪ ಬಟ್ಟೆಗಳನ್ನ ಕೊಟ್ಟು ಪೀಸ್ ವರ್ಕೋ ಇಲ್ಲ ಡೇ ವರ್ಕೋ ಇಲ್ಲ ವೀಕ್ಲಿ ಪೇಮೆಂಟ್ ತರ ಕೆಲಸ ಮಾಡಿ ಪೇಮೆಂಟ್ ಗಳನ್ನ ಮಾಡ್ತಾರೆ. ಅದು ಅವರು ಕೆಲಸಕ್ಕೆ ತಕ್ಕನಾಗೆ ಪೇಮೆಂಟ್ ಗಳನ್ನ ಮಾಡ್ತಾರೆ. ಓಕೆನಾ? ಹಾಗಂತ ಇವಾಗ ನಿಮ್ಗೆ ಬಟ್ಟೆ ಹೊಲಿಬೇಕು ಇಲ್ಲ ಅಡಿಗೆ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ಇದೊಂದು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇದೇ ರೀತಿ ಲೀಡ್ಸ್ ಆರ್ಕ್ ಕಂಪನಿ ನಮ್ಗೆ ಡಿಜಿಟಲ್ ಸ್ಕಿಲ್ಸ್ ಗಳನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಓಕೆನಾ? ಓಕೆ, ಇವಾಗ ನಿಮ್ಗೊಂದು ಡೌಟ್ ಬರ್ತಾ ಇರ್ಬೋದು, ಡಿಜಿಟಲ್ ಸ್ಕಿಲ್ಸ್ ಅಂದ್ರೆ ಏನು? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ನಲ್ವಾ, ಅದು ಕೂಡ ಡಿಜಿಟಲ್ ಸ್ಕಿಲ್ಸ್ ಅಲ್ಲೇ ಬರುತ್ತೆ. ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, CPM ಮಾರ್ಕೆಟಿಂಗ್ ಆಗಿರ್ಬೋದು, ಫೇಸ್ಬುಕ್ ಆಡ್ಸ್ ಆಗಿರ್ಬೋದು, ಇಮೇಲ್ ಆಡ್ಸ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಆಡಿಯೋ ಎಡಿಟಿಂಗ್ ಆಗಿರ್ಬೋದು, ಇಲ್ಲ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು. ಸೊ ಇವೆಲ್ಲನೂ ಡಿಜಿಟಲ್ ಸ್ಕಿಲ್ಸ್ ಅಲ್ಲೇ ಬರ್ತಾ ಹೋಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಂದೇ ಹೇಳ್ಬೇಕು ಅಂದ್ರೆ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 168 ಸಮಥಿಂಗ್ ಫಾಲೋವರ್ಸ್ ಇದ್ರು ಅಷ್ಟೇನೆ. ನಾನು ಈ ಲೀಡ್ಸ್ ಆರ್ಕ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಒಂದು ಡಿಜಿಟಲ್ ಸ್ಕಿಲ್ಸ್ ಅನ್ನ ಕಲ್ತ್ಕೊಂಡು ಅವರು ಅಲ್ಲಿ ಹೇಳ್ಕೊಟ್ಟಿರೋ ರೀತಿನೇ, ಆ ಟ್ರೈನಿಂಗ್ ಅಲ್ಲಿ ಇರೋ ರೀತಿನೇ ನಾನು ಕಂಟೆಂಟ್ ಗಳನ್ನ ಮಾಡಕ್ ಶುರು ಮಾಡಿದೆ. ನಂದು ಕೆಲವೊಂದು ವಿಡಿಯೋ 150K ವರೆಗೂ ರೀಚ್ ಆಗಿದೆ. ಕಳೆದ 3-4 ವರ್ಷದಿಂದ ಬರೀ 200 ಫಾಲೋವರ್ಸ್ ಇದ್ದಂತ ನನ್ನ ಇನ್ಸ್ಟಾಗ್ರಾಮ್ ID ಕೆಲವೇ ತಿಂಗಳಲ್ಲಿ 3,000ಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನ ಗಳಿಸಿದ್ದೇನೆ. ನಾನು ಇನ್ಸ್ಟಾಗ್ರಾಮ್ ID ಇವಾಗ ನಾನು ಇಲ್ಲಿ ಹಾಕ್ತಿದ್ದೀನಿ, ನೀವು ಹೋಗಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ವೈರಲ್ ಆಗೋಕೆ ವೈರಲ್ ಸೀಕ್ರೆಟ್ ಏನು, ಯಾವ ರೀತಿ ಅರ್ನಿಂಗ್ಸ್ ಮಾಡೋದು, ಇದರಲ್ಲೂ ಕೂಡ ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡಬಹುದು. ಹೇಗಂತ ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಹತ್ರ ಒಂದು 10K ಫಾಲೋವರ್ಸ್ ಅಂದ್ರೆ ಒಂದು 10,000 ಫಾಲೋವರ್ಸ್ ಇದಾರೆ ಅಂತ ಬಂದಾಗ, ಈ ಸಣ್ಣ ಪುಟ್ಟ ಹೋಟೆಲ್ಸ್ ಆಗಿರ್ಬೋದು, ಈ ಸಣ್ಣ ಪುಟ್ಟ ಬಿಸ್ನೆಸ್ ಮಾರ್ಕೆಟಿಂಗರ್ಸ್ ಆಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಪ್ರಮೋಟ್ ಮಾಡಕ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಗುರು ನಂದೊಂದು ಸಣ್ಣ ಹೋಟ್ಲ್ ಇದೆ, ಅದನ್ನ ನಿನ್ನ ಅಕೌಂಟ್ ಅಲ್ಲಿ ನೀನ್ ಪ್ರಮೋಟ್ ಮಾಡು, ನಾನು ನಿನ್ಗೆ ಸ್ವಲ್ಪ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಪ್ರಮೋಟ್ ಮಾಡೋದನ್ನು ಕೂಡ ನಾವು ಫ್ರೀಲಾನ್ಸಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ನಿಮ್ಗೆ ಫ್ರೀಲಾನ್ಸಿಂಗ್ ಏನು ಅಂತ ಅರ್ಥ ಆಗಿದೆ ಅನ್ಕೊಂತೀನಿ.
ಓಕೆ, ಇವಾಗ ಸೆಕೆಂಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು? ಈ ವರ್ಡನ್ನು ಕೂಡ ನೀವು ಹೊಸದಾಗಿ ಕೇಳ್ತಿದ್ದೀನಿ ಅನ್ಕೊಂತಿರ್ಬೋದು, ಇಲ್ಲ ಏನು ಈ ವರ್ಡ್ ಇಷ್ಟು ದೊಡ್ಡದಾಗಿದೆ ಅನ್ಕೊಂತಿರ್ಬೋದು ಅಲ್ವಾ. ಸೊ ನಾನಿವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ನೀವೊಂದು ಮೊಬೈಲ್ ತಗೊತೀರಾ, ಒಂದು 30,000 ರೂಪಾಯಿ ಮೊಬೈಲ್ ತಗೊತೀರಾ ಅಂತ ಬಂದಾಗ ನೀವು ಶಾಪ್ಗೆ ಹೋಗೋಕ್ಕೂ ಮುಂಚೆ ಮೊಬೈಲಲ್ಲಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀರಾ, ಒಂದು 30,000 ರೂಪಾಯಿ ಒಳಗಡೆ ಫೋನು ಯಾವ್ದಿದೆ, ಯಾವ್ದು ಚೆನ್ನಾಗಿದೆ ಅಂತ. ಓಕೆ, ಸೊ ಆ ರೀತಿ ಚೆಕ್ ಮಾಡಿದಾಗ ನಿಮಗೆ 1000 ವಿಡಿಯೋಗಳು ಬರ್ತವೆ ಅಲ್ವಾ. ಸೊ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ವಿಡಿಯೋನ ತಗೊಂಡು ಪ್ರತಿಯೊಂದನ್ನು ಚೆಕ್ ಮಾಡ್ತೀರಾ, ಯಾವ್ಯಾವ ಮೊಬೈಲು ಯಾವ್ಯಾವ ಫೀಚರ್ ಇದೆ ಅಂತ ಅಲ್ವಾ. ಹೌದು ತಾನೇ? ಸೊ ಆ ರೀತಿ ಚೆಕ್ ಮಾಡಿದಾಗ ನೆಕ್ಸ್ಟ್ ಆ ಯೂಟ್ಯೂಬರು ನಿಮಗೆ ಏನ್ ಮಾಡಿರ್ತಾನೆ ಅಂದ್ರೆ, ನೀವೇನಾದ್ರೂ ಈ ಮೊಬೈಲ್ ತಗೊಬೇಕು ಅಂತ ಬಂದಾಗ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ಆ ಡಿಸ್ಕ್ರಿಪ್ಷನ್ ಲಿಂಕ್ ಇಂದ ಆ ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರೆ ಆ ಯೂಟ್ಯೂಬರ್ಗೆ ಒಂದು ಕಮಿಷನ್ ಅನ್ನೋದು ಹೋಗುತ್ತೆ ಅಲ್ವಾ. ಸೊ ಅದನ್ನೇ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ, ಓಕೆನಾ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಈ 2023ರಿಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋ ಫೀಲ್ಡು ಅಂದ್ರೆ ಮಾರ್ಕೆಟ್ ಯಾವ ರೀತಿ ಬೂಮ್ ಆಗ್ತಿದೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ಬೂಮ್ ಆಗ್ತಾ ಇದೆ, ಓಕೆನಾ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನಾನು 4 ತಿಂಗಳಿಗೆ 3 ಲಕ್ಷಕ್ಕೂ ಹೆಚ್ಚು ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ದೀನಿ. ಇದನ್ನ ನೀವು ನನ್ನ ಹೈಲೈಟ್ಸ್ ಅಲ್ಲಿ ಚೆಕ್ ಮಾಡ್ಕೊಬಹುದು. ನಾನು ನಿಮ್ಗೆ ಪ್ರತಿಯೊಂದು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ, ಓಕೆನಾ. ಇದ್ರ ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನು ಅಂದ್ರೆ, ನೀವು ಇವಾಗ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಬೇರೆ ಎಲ್ಲಾದ್ರಲ್ಲೂ ನೋಡಿರ್ಬೋದು, ನೀವು ಇದರಲ್ಲಿ ಅಫಿಲಿಯೇಟ್ ಮಾಡ್ಬೋದು ಅಂತ ಹೇಳಿರ್ತಾರೆ. ನೀವು ಚೆಕ್ ಮಾಡಿದಿರಾ? ಸೊ ಇವೆಲ್ಲ ಫಿಸಿಕಲ್ ಪ್ರಾಡಕ್ಟ್ ಅಲ್ಲೇ ಬರುತ್ತೆ. ಬಟ್ ನಾವು ಮಾಡ್ತಾರ, ಇವಾಗ ನೀವು ಫಿಸಿಕಲ್ ಪ್ರಾಡಕ್ಟ್ ಏನಾದ್ರು ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಬಂದ್ರೆ ನಿಮ್ಗೆ ಅಪ್ ಟು 7 to 10% ಮಾತ್ರನೇ ಕಮಿಷನ್ ಸಿಗುತ್ತೆ. ಬಟ್ ನಾವು ಮಾಡ್ತಾ ಇರೋದು ಡಿಜಿಟಲ್ ಪ್ರಾಡಕ್ಟ್ಗಳು. ಡಿಜಿಟಲ್ ಪ್ರಾಡಕ್ಟ್ಗಳು ಅಂದ್ರೆ ನಾನು ಇವಾಗ 24 ಮನಿ ಮೇಕಿಂಗ್ ಸ್ಕಿಲ್ಸ್ ಹೇಳಿದ್ನಲ್ವಾ, ಇವಾಗ ನೀವು ಒಂದು ಫ್ರೀಲಾನ್ಸರ್ ಆಗಿ ಕಲಿಬಹುದು ಅಂತ ಹೇಳಿದ್ನಲ್ವಾ. ಸೊ ಅದೇ ರೀತಿನೇ ಸೇಮ್ ಇರುತ್ತೆ. ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಬಂದಾಗ ನಿಮಗೆ ಅಪ್ ಟು 85%, ಎಷ್ಟು ಹೇಳಿ, 85% ಕಮಿಷನ್ ಸಿಗುತ್ತೆ. ಸೊ ನನ್ನ 4 ತಿಂಗಳಿಗೆ 3 ಲಕ್ಷಕ್ಕೂ ಹೆಚ್ಚು ಅರ್ನಿಂಗ್ಸ್ ಇದೇ ಕಾರಣದಿಂದಲೇ ಆಗಿರೋದು, ಓಕೆನಾ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ. ಇದರಲ್ಲಿ ನಿಮಗೆ 2 ತರ ಅರ್ನಿಂಗ್ಸ್ ಬರುತ್ತೆ. ಒಂದು ಫ್ರೀಲಾನ್ಸರ್ ಆಗಿ ನೀವು ಡೈಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು, ವೀಕ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು, ಇಲ್ಲ ಮಂತ್ಲಿ ಕೂಡ ನೀವು ಲಕ್ಷ ಗಟ್ಟಲೆ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ನೀವು ಕಲಿಯುವಂತ ಸ್ಕಿಲ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ಓಕೆನಾ. ನಾನು ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿ ಮಾಡ್ತಾ ಇದ್ದೀನಿ, ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸೊ 2 ಸೇರಿ ಮಾಡ್ತಾ ಇರೋದ್ರಿಂದನೇ ಈ ರೀತಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ 100% ಇದೇ ತರನೇ ಅರ್ನಿಂಗ್ಸ್ ಅನ್ನೋದನ್ನ ಮಾಡಬಹುದು. ಓಕೆ, ಇವಾಗ ನಿಮ್ಗೊಂದು ಪ್ರಶ್ನೆ ಕಾಡ್ತಿರ್ಬೋದು, ಸರ್ ಇನ್ವೆಸ್ಟ್ಮೆಂಟ್ ಇದೆಯಾ? ನೀವಾಗಿರ್ಬೋದು, ನಿಮ್ಮ ಟೀಮ್ ಆಗಿರ್ಬೋದು, 50,000, 70,000, 80,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, ಕೆಲವರು ಪೇಮೆಂಟ್ ಪ್ರೂಫ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಕೆಲವರು 5 ಲಕ್ಷ ಮಾಡಿದ್ದಾರೆ, 10 ಲಕ್ಷ ಮಾಡಿದ್ದಾರೆ, 50 ಲಕ್ಷ ಕೂಡ ಮಾಡಿದ್ದಾರೆ. ಸೊ ಈ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದಾರಲ್ಲ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಇದೆಯಾ? ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದಿಲ್ಲ. ನಾನು ಫಸ್ಟ್ ಒನ್ ಹೇಳ್ತಿದ್ದೀನಿ, ಯಾಕೆ ಅಂದ್ರೆ ಇದನ್ನ ನಾವು ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕರಿತೀವಿ. ಓಕೆ, ವೆಯ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಅಲ್ಲಿ ನಿಮ್ಗೆ ಅಂತ ಒಂದು ಬೋನಸ್ ಕೂಡ ಇದೆ, ಓಕೆನಾ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಹೋಗಿ, ನಿಮ್ಗೇನೆ ಅರ್ಥ ಆಗುತ್ತೆ. ಇದನ್ನ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕರಿತೀವಿ. ಇದು ನಿಮ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ, ನೀವು ಕಲ್ತು ಅರ್ನಿಂಗ್ಸ್ ಮಾಡ್ತಾ ಇರೋದ್ರಿಂದ. ಫಾರ್ ಎಕ್ಸಾಂಪಲ್, ನೀವು ಸ್ಕೂಲು, ಕಾಲೇಜು ಇದರಲ್ಲೆಲ್ಲ ಲಕ್ಷ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ತಿದ್ದೀರಾ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಎಂಡ್ ಆಫ್ ದ ಡೇ ಕಾಲೇಜ್ ಮುಗೀತು, ನೀವು ಇಂಜಿನಿಯರ್ ಮಾಡಿರ್ಬೋದು, BCom ಮಾಡಿರ್ಬೋದು, BSc ಮಾಡಿರ್ಬೋದು, ವಾಟ್ ಎವರ್ ನೀವೇನೇ ಮಾಡಿರ್ಬೋದು. ನೆಕ್ಸ್ಟ್ ಏನ್ ಮಾಡ್ತೀರಾ? ಜಾಬ್ ಅಂತ ಬರ್ತೀರಾ. ಜಾಬ್ ಅಂತ ಬಂದ್ರೆ ಎಷ್ಟಿರ್ಬೋದು ಸ್ಯಾಲ್ರಿ? ಒಂದು 20,000, 30,000, 40,000, ಅಪ್ ಟು ಮ್ಯಾಕ್ಸಿಮಮ್ ಒಂದು 50,000 ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ. ಬಟ್ ಐ ಆಮ್ ಡ್ಯಾಮ್ ಶೋರ್, ನಮ್ದ್ರಲ್ಲಿ ನಾನು 100% ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ, ನೀವು ಪ್ರತಿದಿನ 10,000ದಿಂದ ಹಿಡಿದು 1 ಲಕ್ಷದವರೆಗೂ ನಮ್ದ್ರಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ಇಂದಾನೆ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ನೀವು ಪ್ರಾಪರ್ ಆಗಿ ಕಲ್ತಿದ್ದೀರಾ ಅಂತ ಬಂದಾಗ ನೀವು 1 ಲಕ್ಷದವರೆಗೂ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಆ ರೀತಿ ಪೊಟೆನ್ಷಿಯಲ್ ಇದೆ. ನಾನು ಇದೊಂದು ಪ್ರೂಫ್ ಇಂದ ಹೇಳ್ತಾ ಇದ್ದೀನಿ, ಓಕೆನಾ. ನನ್ನ ಪರ್ಸನಲ್ ಮೆಂಟರ್ಶಿಪ್ ಇಂದ ನಾನ್ ಬಂದಾಗ ನನಗೆ ಪರ್ಸನಲ್ ಮೆಂಟರ್ಶಿಪ್ ಆಗಿದ್ದು ಪವನ್ ಉಪಾಧ್ಯಾಯ ಅಂತ.
ಇವರು ಲಾಸ್ಟ್ 2 years ಇಂದ ಭಾರತದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಟಾಪ್ ಅರ್ನರ್ ಅಂತ ಇದ್ರೆ ಅದು ನಮ್ಮ ಕಂಪ್ನಿಯಲ್ಲಿ ಮಾತ್ರನೇ. ನಾನು 100% ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ. ಇವರು 1,30,00,000 ಇದುವರೆಗೂ ಮಾಡಿದ್ದಾರೆ. ಇದು ನೋಡ್ತಿರ್ಬೋದು ನೀವು ಪ್ರತಿಯೊಂದನ್ನು, ಓಕೆನಾ? ಇಷ್ಟು ಪೊಟೆನ್ಶಿಯಲ್ ಆಗಿದೆ. ಸೊ ನಾನು ಇದನ್ನ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಬಂದೆ. ಬಟ್ ಲಾಸ್ಟ್ ಅಲ್ಲಿ ನಿಮ್ಗೊಂದು ಬೋನಸ್ ಇದೆ ಅಂತ ಹೇಳಿದೀನಿ. ಪ್ಲೀಸ್ ವೆಯ್ಟ್ ಮಾಡಿ, ಲಾಸ್ಟ್ ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಾನು ನಿಮ್ಗೆ 100% ಬೋನಸ್ ಕೊಡ್ತೀನಿ. ಓಕೆ, ಇವಾಗ ನಾವು ಇನ್ವೆಸ್ಟ್ಮೆಂಟ್ ಕಡೆ ಬರೋಣ. ನಾನಾಗಿರ್ಬೋದು, ನನ್ನ ಟೀಮ್ಮೇಟ್ಸ್ ಆಗಿರ್ಬೋದು, ಇಲ್ಲ ನನ್ನ ಮೆಂಟರ್ಸ್ ಆಗಿರ್ಬೋದು, ಇದರಲ್ಲಿ ಲಕ್ಷ ದುಡಿತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಅಲ್ವಾ? ಸೊ ಈ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಇದಕ್ಕೆ ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ನೆವರ್. ಆ ರೀತಿ ಇರೋದಿಲ್ಲ. ಬಟ್ ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ ಬಿಸ್ನೆಸ್ ಕೂಡ ಇರೋದಿಲ್ಲ, ಅದ್ ನಿಮ್ಗೂ ಗೊತ್ತಲ್ವಾ? ಸೊ ಅದೇ ರೀತಿನೇ ಇದರಲ್ಲೂ ಕೂಡ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇಂದ ನಿಮ್ಗೆ ಲೈಫ್ ಲಾಂಗ್ ಆಕ್ಸೆಸ್ ಅನ್ನೋದು ಸಿಗುತ್ತೆ. ಜೊತೆಗೆ ನೀವು ಲೈಫ್ ಲಾಂಗ್ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಇಂದ ನೀವು ಲೈಫ್ ಲಾಂಗ್ ಇದರಲ್ಲಿ ಕೆಲಸ ಮಾಡ್ಬೋದು. ಇದನ್ನು ಕೂಡ ನಾವು ಹೇಳ್ತೀವಿ. ಇದರಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದು ಲೈಟ್ ಪ್ಯಾಕೇಜ್ ಅಂತ ಕರಿತೀವಿ ನಾವು, 2360. ಓಕೆನಾ? ಈ ಪ್ಯಾಕೇಜ್ ಇಂದ ಶುರುವಾಗುತ್ತೆ. ಇದರಲ್ಲಿ ನಿಮ್ಗೆ ಟೋಟಲಿ 6 ಮನಿ ಮೇಕಿಂಗ್ ಸ್ಕಿಲ್ಸ್ ಅಂದ್ರೆ ಡಿಜಿಟಲ್ ಸ್ಕಿಲ್ಸ್ ಗಳು ಸಿಗ್ತಾ ಹೋಗುತ್ತೆ. ಈ 6 ಡಿಜಿಟಲ್ ಸ್ಕಿಲ್ಸ್ ಇಂದ ನೀವು ಮಂತ್ಲಿ ಏನಿಲ್ಲ ಅಂದ್ರು, ಅಫಿಲಿಯೇಟ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ಮಂತ್ಲಿ ಏನಿಲ್ಲ ಅಂದ್ರು 5,000 to 8,000 ವರೆಗೂ ಅಷ್ಟಂತೂ ನಾನು ಅಸೂರೆನ್ಸ್ ಕೊಡ್ತೀನಿ. ಓಕೆನಾ? ಸೊ ಲೈಟ್ ಪ್ಯಾಕೇಜ್ ಇಂದ ಈ ರೀತಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡಬಹುದು. ಸೆಕೆಂಡ್ ಒನ್ ಬಂದು ಛೋಟಾ ಧಮಾಕ ಅಂತಾನೆ ಕರಿಬಹುದು. ನಾವಿದನ್ನ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಅಲ್ಲಿ ಬಂದು ನಿಮ್ಗೆ 13 ಮನಿ ಮೇಕಿಂಗ್ ಸ್ಕಿಲ್ಸ್ ಸಿಗುತ್ತೆ. 13 ಮನಿ ಮೇಕಿಂಗ್ ಸ್ಕಿಲ್ಸ್ ನ ಜೊತೆಗೆ ನನ್ನ ಪರ್ಸನಲ್ ಮೆಂಟರ್ಶಿಪ್ ಕೂಡ ನಿಮ್ಗೆ ಆಡ್ ಆನ್ ಆಗುತ್ತೆ. ಓಕೆನಾ? ಇದ್ರ ಜೊತೆಗೆ ನೀವು ಮಂತ್ಲಿ ಏನಿಲ್ಲ ಅಂದ್ರೂ ಕೂಡ ಅಪ್ ಟು 20,000 to 30,000 ಅಂದ್ರೆ 20,000 to 30,000 ವರೆಗೂ ಅರ್ನಿಂಗ್ಸ್ ಅನ್ನೋದನ್ನ ಮಾಡಬಹುದು. ಇಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಮಿನಿಮಮ್. ಓಕೆನಾ? ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಪ್ಯಾಕೇಜ್ ಅಂದ್ರೆ ಪ್ರೋ. ನಾನಾಗಿರ್ಬೋದು, ನನ್ನ ಟೀಮ್ಮೇಟ್ಸ್ ಬಂದಿದ್ರಲ್ಲ, ನನ್ನ ಸ್ಟೂಡೆಂಟ್ಗಳು, ನೀವು ನೋಡ್ತಿರ್ಬೋದು ಇಲ್ಲಿ ಪ್ರತಿಯೊಬ್ಬರನ್ನು. ಅವ್ರು ಮಾಡ್ತಿರೋಂಥ ಪ್ಲಾಟ್ಫಾರ್ಮ್ ಆಗಿರ್ಬೋದು, ನಾನು ಆಗ್ಲೇ ಪವನ್ ಉಪಾಧ್ಯಾಯ ಅಂತ ಹೇಳಿದ್ನಲ್ವಾ, ಅವ್ರು ಮಾಡ್ತಿರೋಂಥ ಪ್ಯಾಕೇಜ್ ಆಗಿರ್ಬೋದು, ಜೊತೆಗೆ ಇಲ್ಲಿ ಪ್ರತಿಯೊಬ್ರು ಲಕ್ಷ ದುಡಿತಿರೋ ಅಂತ ಪ್ರತಿಯೊಬ್ರು ಕೂಡ ಪ್ರೋ ಪ್ಯಾಕೇಜ್ ಇಂದಾನೆ ಬಂದಿರೋದು. ನಾನು ಯಾಕೆ ಇದಕ್ಕೆ ಇಷ್ಟೊಂದು ಫೋಕಸ್ ಮಾಡ್ತಿದ್ದೀನಿ ಅಂದ್ರೆ, ಪ್ರೋ ಪ್ಯಾಕೇಜ್ ಬಂದು 10,000 ಇದೆ ಪ್ರೋ ಪ್ಯಾಕೇಜ್ ನ ಪ್ರೈಸ್. ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಬಟ್ ನಿಮ್ಗೆ ಇದರಲ್ಲಿ 24 ಮನಿ ಮೇಕಿಂಗ್ ಸ್ಕಿಲ್ಸ್ ನ ಜೊತೆಗೆ 85% ಕಮಿಷನ್ ಇದೆ. ಎಷ್ಟು ಹೇಳಿ? 85% ಕಮಿಷನ್ ಇದೆ. ಇದರಲ್ಲಿ ನೀವು ಮಂತ್ಲಿ ಮಿನಿಮಮ್ ಆಗಿ 40,000 to 50,000 ಮಿನಿಮಮ್ ಆಗಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಇದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ತಿಂಗಳಿಗೆ 40,000 to 50,000 ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ಇದರಲ್ಲಿ ಟೀಮ್ ಯಾವ ರೀತಿ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು 5 ಜನ ಬುದ್ಧಿವಂತರ ಜೊತೆ ಇದ್ದೀರಿ ಅಂತ ಬಂದಾಗ 6ನೇ ಬುದ್ಧಿವಂತರು ನೀವಾಗಿರ್ತೀರಾ. ಅದೇ ನೀವು ಒಂದು 5 ಜನ ದಡ್ರ ಜೊತೆ ಇದ್ದೀವಿ ಅಂತ ಬಂದಾಗ 6ನೇ ದಡ್ಡ ನಾವಾಗಿರ್ತೀವಿ. ಕರೆಕ್ಟ್ ಅಲ್ವಾ ಇದು? ಇದೇ ರೀತಿನೇ 5 ಜನ ಲಕ್ಷ ದುಡಿತಿರೋ ಅಂತ ಟೀಮ್ ನ ಜೊತೆಲೆ ನಾವಿದ್ದೀವಿ ಅಂತ ಬಂದಾಗ ನೀವು ಕೂಡ 6ನೇ ಲಕ್ಷಾಧಿಪತಿ ಆಗಿರ್ತೀರಾ. ಈ ರೀತಿ ನಮ್ಮ ಟೀಮ್ ಅಂದ್ರೆ ಪ್ರೋ ಪ್ಯಾಕೇಜ್ ಅಲ್ಲಿರೋ ಟೀಮ್ ಯಾವ ರೀತಿ ಇರುತ್ತೆ ಅಂದ್ರೆ, ಇದರಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ, ನಾವು ಮಾಡ್ತಿರೋಂಥ ಕೆಲಸ ನೋಡಿದ್ರೇನೆ ಸಾಕು ನಿಮ್ಗೆ. ಇದರಲ್ಲಿ ಯಾವ ರೀತಿ ಅಂದ್ರೆ ಈ ಸಿಸ್ಟಮ್ ಏನು, ಇದರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಏನೆಲ್ಲ ಮಾಡ್ತಿದ್ದೇವೆ ಅನ್ನೋದು ಪ್ರತಿಯೊಂದು ಕೂಡ ನಿಮ್ಗೆ ಆಕ್ಸೆಸ್ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೇನೆ ಒನ್ ಆಫ್ ದ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಪ್ಯಾಕೇಜ್ ಅಂದ್ರೆ ಪ್ರೋ ಪ್ಯಾಕೇಜ್. ಪ್ರತಿಯೊಬ್ರು ಕೂಡ ಇದರಲ್ಲಿ ತುಂಬಾ ಫೋಕಸ್ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ನಿಮ್ಗೆ 100% ಫೋಕಸ್ ಮಾಡೋದು ಪ್ರೋ ಪ್ಯಾಕೇಜ್ ಅನ್ನೇ. ಬಟ್ ನಿಮ್ಗೆ ಏನಾದ್ರು ಬಜೆಟ್ ಸ್ವಲ್ಪ ಡೌನ್ ಇದೆ, ಇಲ್ಲ ಅಷ್ಟು ಬಜೆಟ್ ಇಲ್ಲ, ಬಟ್ ನಿಮ್ಗೆ ಏನಾದ್ರು ಅಫೋರ್ಡಬಲ್ ಮಾಡ್ತೀರಾ 10,000 ಅಂತದೇನಲ್ಲ, ನೀವು ಕಾಲೇಜಸ್ನಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಮಾಡ್ತಿದ್ರಿ, ಇದರಲ್ಲಿ 10,000 ಅಫೋರ್ಡ್ ಮಾಡ್ತೀರಾ ಅಂತ ಬಂದಾಗ ನೀವು ಇದರಲ್ಲಿ ಅಷ್ಟು ಬಜೆಟ್ ಇಲ್ಲ ಅಂತ ಬಂದ್ರೆ ನೀವು ಸ್ಟ್ಯಾಂಡರ್ಡ್ ಇಂದ ಬರ್ಬೋದು. ಓಕೆನಾ? ಅದರಲ್ಲೂ ನೀವೇನಿಲ್ಲ ಅಂದ್ರೂ 30,000 to 40,000 ಅರ್ನಿಂಗ್ಸ್ ಮಾಡ್ಬೋದು. ಬಟ್ ನೀವು ಇದರಲ್ಲಿ ಏನಾದ್ರು ಬರ್ತಿದ್ದೀರಾ ಅಂದ್ರೆ ನೀವು ಮಿನಿಮಮ್ 40,000 to 50,000 ಅಂತ ಹೇಳಿದ್ನಲ್ವಾ, ಮ್ಯಾಕ್ಸ್ ಅನ್ಲಿಮಿಟೆಡ್ ಇರುತ್ತೆ. ಒಂದು ವಾರಕ್ಕೆ 3 ಲಕ್ಷ ಮಾಡ್ತಿದ್ದಾರೆ ಇದರಲ್ಲಿ. ನಾನು ಲೀಡರ್ ಬೋರ್ಡ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ. ಪ್ರೋ ಪ್ಯಾಕೇಜ್ ನಲ್ಲಿರುವಂತ ಪ್ರತಿಯೊಂದು ಟೀಮ್ನವರು ಕೂಡ ಅರ್ನಿಂಗ್ಸ್ ಮಾಡ್ತಾ ಇರೋದು ಇದು. ಓಕೆನಾ? ಓಕೆ, ನಿಮ್ಗೆ ಕೊನೆಯದಾಗಿ ಬೋನಸ್ ಬಗ್ಗೆ ಹೇಳಿದ್ದೆ. ಬೋನಸ್ ಅಂತ ಬಂದ್ರೆ ಏನೇನಿರುತ್ತೆ?
ನನ್ನ ಪರ್ಸನಲ್ ಮೆಂಟರ್ಶಿಪ್ ಸಿಗುತ್ತೆ, ಅದು ಕನ್ನಡದಲ್ಲಿ A to Z. ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನಾನು ನಿಮಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೇನೆ. ಮತ್ತೆ ಇದರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಮಾಡಬೇಕು, ಇದರಲ್ಲಿ ಯಾವ ರೀತಿ ಸ್ಟೆಪ್ಗಳನ್ನ ತಗೊಬೇಕು, ನಾನು 0 ಇಂದ 3.5 ಲಕ್ಷ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಮಾಡಿದೆ, ಆ ರೋಡ್ ಮ್ಯಾಪ್ ಏನು, ಆ ಬ್ಲೂ ಪ್ರಿಂಟ್ ಅಂದ್ರೆ ಏನು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ ರೀತಿ ಒಂದು ಚಿಕ್ಕ ಪ್ರಾಬ್ಲಮ್ ಅಂತಂದ್ರೂ ಕೂಡ ನಾನು ನಿಮಗೆ ಪರ್ಸನಲ್ ಆಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ. ಹಾಗೇನೆ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡ್ಕೊಡ್ತಾ ಹೋಗ್ತೀನಿ. ಸೊ ಇದೇ ರೀತಿನೇ ನನ್ನ ಪರ್ಸನಲ್ ಮೆಂಟರ್ಶಿಪ್ ನಿಮಗೆ ಸಿಗುತ್ತೆ. ಓಕೆನಾ? ಸೆಕೆಂಡ್ ಒನ್ ಬಂದು, ನೀವ್ಯಾಕೆ ನನ್ನ ಪರ್ಸನಲ್ ಮೆಂಟರ್ಶಿಪ್ ತಗೊಬೇಕು? ಓಕೆ, ನಾನು ಲೀಡ್ ಸರ್ಕಲ್ಲಿ ಸುಮಾರು 4-5 ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ. ಮತ್ತೆ ಇದರಲ್ಲಿ 3.5 ಲಕ್ಷಕ್ಕೂ ಹೆಚ್ಚು ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ದೀನಿ. ನಾನು ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ನನ್ನ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿಸಿದ್ದೀನಿ. ನೀವು ಅದನ್ನ ಇಲ್ಲಿ ಚೆಕ್ಔಟ್ ಮಾಡ್ಕೊಬಹುದು. ಓಕೆನಾ? ಓಕೆ, ಸೊ ಇವಾಗ ನಿಮಗೆ ಈ ಕಂಪನಿ ಬಗ್ಗೆ ಗೊತ್ತಾಗಿದೆ. ಅಂದ್ರೆ ಕಂಪನಿ ಸೇಫ್ ಇದೆ, ಸೆಕ್ಯೂರ್ ಇದೆ, GST ಸರ್ಟಿಫಿಕೇಟ್ ಕೂಡ ಆಗಿದೆ ಇದು. ಮತ್ತೆ ಇದರಲ್ಲಿ ವರ್ಕ್ ಮಾಡೋ ಅಂತವ್ರಿಗೆ ವೀಕ್ಲಿ ಪೇಮೆಂಟ್ ಕೂಡ ಆಗ್ತಾ ಇದೆ. ಅಂಡ್ ಇದರಲ್ಲಿ ತುಂಬಾ ಜನ ಅಫಿಲಿಯೇಟರ್ಸ್ ತಮ್ಮ ಲೈಫ್ ಅನ್ನ ಇದರಲ್ಲಿ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಾಯ್ತು ಅಲ್ವಾ? ಇದೆಲ್ಲ ಮುಗಿದ್ಮೇಲೆ ನಾನು ಯಾರು, ನನ್ನ ಪರ್ಸನಲ್ ಮೆಂಟರ್ಶಿಪ್ ಇಂದ ನನ್ನ ಸ್ಟೂಡೆಂಟ್ಗಳು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಮತ್ತೆ ಇದ್ರ ಜೊತೆಗೆ ನನ್ನ ಪರ್ಸನಲ್ ಮೆಂಟರ್ಶಿಪ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಇವಾಗ ನೆಕ್ಸ್ಟ್ ನೀವು ಫೋಕಸ್ ಮಾಡ್ಬೇಕಾಗಿರೋದು ಯಾವ ರೀತಿ ಇದಕ್ಕೆ ಜಾಯ್ನಿಂಗ್ ಯಾವ ರೀತಿ ಆಗೋದು ಅಂತ ನಾನು ಇವಾಗ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ನೀವು ಯಾವ ರೀತಿ ಈ ಕಂಪನಿಗೆ ಜಾಯ್ನಿಂಗ್ ಆಗೋದು ಅಂತ ಡೀಟೇಲ್ ಆಗಿ ನಾನು ಕಂಪ್ಲೀಟ್ ಆಗಿ ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನ ನಾವು ಡ್ಯಾಶ್ ಬೋರ್ಡ್ ಅಂತ ಕೂಡ ಕರಿತೀವಿ. ಲೀಡ್ಸ್ ಆರ್ ಜಾಯಿನ್ ನೌ ಅಂತ ಬರುತ್ತೆ. ಓಕೆನಾ? ಇದರಲ್ಲಿ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಸ್ಪಾನ್ಸರ್ ID ಅಂಡ್ ಸ್ಪಾನ್ಸರ್ ನೇಮ್. ನನ್ನ ಸ್ಪಾನ್ಸರ್ ID ಬಂದು 81333791 ಅಂಡ್ ನನ್ನ ಸ್ಪಾನ್ಸರ್ ನೇಮ್ ಬಂದು ಅರುಣ್ ಕುಮಾರ್ ಅಂತ ಕಾಣುತ್ತೆ. ಓಕೆನಾ? ಜೊತೆಗೆ ಸೆಲೆಕ್ಟ್ ಪ್ಯಾಕೇಜ್. ನೀವು ಬೆಸ್ಟ್ ಆಗಬೇಕು ಅಂದ್ರೆ ಬೆಸ್ಟ್ ಪ್ಯಾಕೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈಗಲೂ ನಿಮ್ಗೆ ರೆಕಮೆಂಡ್ ಮಾಡೋದು ಪ್ರೋ ಪ್ಯಾಕೇಜ್ ಅನ್ನೇ. ಸೊ ಈ ರೀತಿ ನೀವು ಇಲ್ಲಿಂದ ಈ ಕಂಪನಿಗೆ ಜಾಯಿನ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ನನಗೆ ಕಾಲ್ ಅಥವಾ ಮೆಸೇಜ್ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಿಮಗೆ ಜಾಯಿನಿಂಗ್ ಪ್ರೊಸೆಸ್ ಏನು ಅಂತ ಅರ್ಥ ಆಗಿದೆ ಅನ್ಕೊಂತೀನಿ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನು ನನ್ನ ಪರ್ಸನಲ್ ಆಗಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಈ ಆನ್ಲೈನ್ ಬಿಸ್ನೆಸ್ ಅಂತ ಬಂದಾಗ 99% ಸ್ಕ್ಯಾಮು ಮತ್ತೆ ಫ್ರಾಡ್ಗಳೇ ಸಿಗ್ತಾ ಹೋಗುತ್ತೆ. ಬಟ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂದ್ರೆ ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಒಂದು ಒಳ್ಳೆ ಆಪರ್ಚುನಿಟಿ. ಒಬ್ಬ 10,000 ಇನ್ವೆಸ್ಟ್ಮೆಂಟ್ ಮಾಡಿ 2 ವರ್ಷದಲ್ಲಿ 1,30,00,000 ಮಾಡಿದ್ದಾನೆ ಅಂತ ಬಂದಾಗ ಇಂಥ ಆಪರ್ಚುನಿಟಿನ ಯಾರೇ ಒಬ್ಬ ದಡ್ಡ ಆದ್ರೂ ಕೂಡ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಇಂಥ ಆಪರ್ಚುನಿಟಿ ಇರೋದ್ರಿಂದ ನಾನು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ, ನನ್ನ ಟೀಮ್ಮೇಟ್ಸ್ ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ಸೊ ಅದೇ ರೀತಿನೇ ನೀವು ಕೂಡ ಕಲಿತು ಇದರಲ್ಲಿ ಅರ್ನಿಂಗ್ಸ್ ಮಾಡ್ತೀರಾ. ಸೊ ನಾನು ನನ್ನ ಟೀಮಲ್ಲಿ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತೀನಿ. ಸಿ ಯು ಸೂನ್ ಇನ್ ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್.